ಬಂದು ಹೊಡಿಯೋಕ್ಕೆ ಬರ್ತವನೆ. ಅವ್ರ ಅಮ್ಮ ಬಂದ್ಬಿಟ್ಟು ಅವನ್ನ ಕೈ ಹಿಂಗೆ ಇಟ್ಕೊಂಡು ಕರ್ಕೊಂಡೋಗಿ ಕಾರಲ್ಲಿ ಕೂರ್ಸಿದ್ದು. ಸೊ ಗುಂಡ ಚಂಪುನ ಹತ್ರಕ್ಕೆ ಸೇರಿಸ್ತಾ ಇಲ್ಲ, ಮನೆಗೆ ಸೇರಿಸ್ತಾ ಇಲ್ಲ, ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದೀರಾ, ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದೀರಾ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ. ಇಲ್ಲಿ ಪೇಂಟಿಂಗ್ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಸೊ ಇನ್ನೆರಡು ದಿನ. ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ್ವರ ಬ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಹಾಗೆ ಒಂದು ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡುವ. ಸ್ವಲ್ಪ ಹಾಗೆ ನಾನು ಟ್ಯಾಟು ಹಾಕ್ಸ್ಕೊಂಡಿದ್ದು. ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ ಟ್ಯಾಟು ತೋರಿಸಿ, ಕ್ಲೀನಾಗಿ ತೋರಿಸಿಲ್ಲ ನೀವು ಅಂತ. ಸೊ ನೋಡಿ ಗೈಸ್, ನಾನು ನಮ್ಮ ಗುಂಡ ಚಂಪು ಕಾಲನ್ನ ಬಿಡಿಸ್ಕೊಂಡಿದ್ದೀನಿ. ಒಂದೇ ಒಂದು ಕಾಲು ಸಾಕು ಅಂತ ಬಿಡಿಸ್ಕೊಂಡಿದ್ದೀನಿ. ಸೊ ಇವಾಗ ಇವತ್ತು ಬಿಡಿಸ್ಕೊಂಡಿದ್ರೆ ಫುಲ್ ಕಾಲಿನ ಕಾಯಿ ಸಾಕಂತಿಲ್ಲ. ಒಂದು ಕಾಲ್ದು ಅದೇನೋ ಬರುತ್ತಲ್ಲ ಪ್ರಿಂಟು, ಅದು ಇಡ್ಸ್ಕೊಬಿಟ್ಟಿದ್ರೆ ಇಲ್ಲಿಗೂ ಹೋಗ್ಬಿಡೋದು. ಸೊ ಸ್ವಲ್ಪ ಇದೆಲ್ಲ ಉರಿತಾ ಐತೆ ಗೈಸ್, ಪೀಲ್ ಆಗ್ತಾ ಇದೆ ಅನ್ಸುತ್ತೆ. ಅದಕ್ಕೆ ರ್ಯಾಷಸ್ ಆಗಿದೆ. ಅದು ಸಿದ್ದಾಕಿದ್ರಲ್ಲ ಅವರು ಸ್ಟಿಕ್ಕರು, ಅದವಳು 3 ದಿನದಿಂದ ತೆಗ್ದೇ ಇರಲಿಲ್ಲ. ಅವರು 7 days ಇರಬೇಕು ಅಂದರು. ನನಗೆ ವೀಕ್ ಕಟ್ತಾ ಬಂತು, ಅದಕ್ಕೆ ತೆಗ್ದಾಕ್ಬಿಟ್ಟೆ. ಸೊ ಇವಾಗ ಕೊಬ್ಬರಿ ಎಣ್ಣೆ ಹಚ್ತಾ ಇರಬೇಕು. ಸೊ ಅಷ್ಟೇ. ವೆಲ್ಕಮ್ ಬ್ಯಾಕ್. ಏನು ನಿಮ್ದು ನಮ್ದು ಎಲ್ಲ ಒಂದೇ ತಗೊಳ್ಳಿ. ನಾನು ನೋಡಿದ್ದೀನಿ. ನೋಡಿದ್ಯಾ? ನಮ್ಮ ಆಡಿಯನ್ಸ್ಗೆ ತೋರಿಸು ಗೈಸ್. ಕಪಲ್ಸ್ ವಾಚ್ ನೋಡಿ ಗೈಸ್. ತರಿಸಿ ಎಷ್ಟು ದಿನ ಆಗೈತೆ ಗೊತ್ತಾ? 2 ತಿಂಗಳಾಗೈತೆ, ಮೇಲೇ ಇತ್ತು. ನಾನು ಅವ್ರು ತೋರ್ಸೋಕ್ಕೂ ಮುಂಚೆ ನಾನೇ ಓಪನ್ ಮಾಡಿ ನೋಡ್ಬಿಟ್ಟಿದ್ದೀನಿ. ಸೊ ಇದು ಮಧುದು, ಇದು ನಮ್ಮ ಅಣ್ಣಂದು. ಇದು ಮಧುದು ಆಗುತ್ತೆ, ನಿಶುಂದು ಆಗುತ್ತೆ. ಕರೆಕ್ಟ್. ಈ ಸಿಲ್ವರ್ ಕಲರ್ ಇರಲಿಲ್ಲಲ್ಲ, ಇದನ್ನು ಕಟ್ ಮಾಡಿಸಿ. ಆ್ಯಂಡ್ ಆಲ್ಸೋ ಒಳಗಡೆ ಡಯಲ್ ಬ್ಲ್ಯಾಕ್ ಇರಲಿಲ್ಲ ನಮ್ಮ ಹತ್ರ. ಫಾಲ್ಸು ಅಲ್ಲ, ನಿನಗೇನು ಇವಾಗ ಕಟ್ ಮಾಡಿಸೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸ್ವಲ್ಪ ಮಾಡಿಸ್ಬೇಕು. ಎಸ್, ದಿಸ್ ಇಸ್ ಇಂಪೋರ್ಟೆಡ್ ಗೈಸ್. ಇಂಪೋರ್ಟೆಡ್ ಟು ಡ್ಯಾಶ್. ಇಂಪೋರ್ಟಲ್ಲೇ ತರಿಸ್ಕೊಳೋದವೆ. ಓಕೆ ಗೈಸ್, ನನಗೆ ಆಲ್ಮೋಸ್ಟ್ ಎಲ್ಲ ಕಮೆಂಟ್ ಮಾಡ್ತಾ ಇರೋದೇನೆಂದರೆ, ಗುಂಡ ಚಂಪು ಎಲ್ಲಿ ಮಧು ಪ್ರೆಗ್ನೆಂಟ್ ಆದಮೇಲೆ ಸೊ ಗುಂಡ ಚಂಪುನ ಹತ್ರಕ್ಕೆ ಸೇರಿಸ್ತಾ ಇಲ್ಲ, ಮನೆಗೆ ಸೇರಿಸ್ತಾ ಇಲ್ಲ, ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದೀರಾ, ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದೀರಾ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ. ಸೊ ನಮ್ಮ ಮುಂಚೆಯಿಂದ ನಮ್ಮನ್ನ ನೋಡ್ಕೊ ಬಂದಿರೋರು ಗೊತ್ತಿರುತ್ತೆ ನಾವು ಎಷ್ಟು ಡಾಗ್ ಲವರ್ಸ್ ಅಂತ. ಸೊ ನಾವು ಒಂದು ದಿನಕ್ಕೂ ಕಟ್ಟಾಕ್ದವ್ರೆಲ್ಲ ಯಾರು ಬಂದರೆ ಅಷ್ಟೇ ಕಟ್ಟಾಕೋದು. ನಮ್ಮ ಜೊತೆ ನಮ್ಮ ಬೆಡ್ ಮೇಲೆ ಮಲಗಿಸ್ಕೊತೀವಿ ಅಂಥವ್ರು ನಾವು ಪ್ರೆಗ್ನೆಂಟ್ ಆದ್ಲು ಅಂತ ದೂರ ಮಾಡ್ತೀವ. ಸೊ ಇಲ್ಲ, ಏನು ವಿಷಯ ಆಗಿದೆ ಅಂದರೆ, ಸೊ ನಾವು ಈ ಮನೆಗೆ ಶಿಫ್ಟ್ ಆದ ತಕ್ಷಣ ಗುಂಡ ಚಂಪುನ ಆ್ಯಕ್ಚುಲಿ ಮೇಲ್ಗಡೆ ಇರಿಸಿದ್ವಿ. ಸೊ ಗುಂಡುಂಗೆ ಚಂಪುಗೆ ಪ್ರಾಬ್ಲಮ್, ಲೆಗ್ ಪ್ರಾಬ್ಲಮ್ ಇದೆ ಅಲ್ವಾ. ಸೊ ಅವ್ನಿಗೆ ಅಲ್ಲಿ ಇರೋಕ್ಕೆ ಅಡ್ಜಸ್ಟ್ ಆಗಲಿಲ್ಲ. ಸೊ ಕೆಳಗಡೆ ಯಾಕೆ ನಾವು ಇರಿಸ್ಲಿಲ್ಲ ಅಂದರೆ, ಕೆಳಗಡೆ ಮನೇಲಿ ಇನ್ನೂ ಒಬ್ಬರು ಬಾಡಿಗೆಗಿದ್ರು. ಸೊ ಹಾಗಾಗಿ ಏನಾರು ಅವ್ರಿಗೆ ನಾವು ಬಂದಾಗ ಖಾಲಿ ಮಾಡಬೇಕಿತ್ತು. ಅವರು ಅವ್ರಿಗೇನೋ ಆಕ್ಸಿಡೆಂಟ್ ಆಯಿತು ಅಂತ. ಸೊ ಅವ್ರು ಖಾಲಿ ಮಾಡೋಕ್ಕಾಗಲಿಲ್ಲ. ಸೊ ನಾವು ಕೆಳಗಡೆ ಬಿಟ್ಟರೆ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ಕಚ್ಚೋದು ಏನಾದ್ರು ಮಾಡಿಬಿಡ್ತಾನೆ ಅಂತ. ಕಚ್ಚಲ್ಲ, ಬಟ್ ಆದರೂ ಯಾಕೆ ಬೇಕು ಅಂತ. ಸೊ ಅವ್ರನ್ನ ನಿಯರ್ ಒಂದು 100 ಮೀಟರ್ಸಾ 100 ಮೀಟರ್ಸಲ್ಲಿ ವಿನೋದ್ಗೆ ಒಂದು ಸಿಂಗಲ್ ಮನೆ ಮಾಡಿಕೊಟ್ಟಿದ್ವಿ. ಸೊ ಅಲ್ಲೇ ಗುಂಡ ಚಂಪುನ ಇರಿಸಿದ್ವಿ. ಇವ್ರು ವೇಕೆಟ್ ಆದ್ಮೇಲೆ ಅವ್ನು ಇಲ್ಲಿಗೆ ಶಿಫ್ಟ್ ಆಗಬೇಕಿತ್ತು, ಅಲ್ಲಿವರೆಗೂ ಅಲ್ಲಿರಲಿ ಅಂತ ಅಲ್ಲೊಂದು ಮನೆ ಇತ್ತು, ಅಲ್ಲಿ ಶಿಫ್ಟ್ ಮಾಡಿದ್ವಿ. ಸೊ ಇವಾಗ ಇವರು ವೇಕೆಟ್ ಆದರು. ಈಗ ವಿನೋದ್ ಅವರು ಕೂಡ 2 ದಿನ ಇಲ್ಲಿಗೆ ಬಂದು ಶಿಫ್ಟ್ ಆಗ್ತಾರೆ. ನಮ್ಮ ಗುಂಡ ಚಂಪು ಕೂಡ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ನಾವೆಷ್ಟು ಮಿಸ್ ಮಾಡ್ಕೊಂಡಿದ್ವಿ ಗೊತ್ತಾ. ಬಟ್ ಡೈಲಿ ಹೋಗಿ ನೋಡ್ಕೊಂಬರೋದು, ಆ್ಯಕ್ಚುಲಿ 1-2-3 ದಿನಕ್ಕೊಂದ್ಸಲ ಇಲ್ಲಿಗೆ ಕರ್ಕೊಂಡು ಬರೋದು, ಟೆರೆಕ್ಸ್ಗೆ ಕರ್ಕೋಗೋದು, ಆ ಥರ ಮಾಡ್ತಿದ್ವಿ. ಅವನಿಗೆ ಚಂಪುಗೆ ಆಗಲಿಲ್ಲ, ಹಾಗಾಗಿ ಕಂಪ್ಲೀಟ್ಲಿ ಅಲ್ಲೇ ಇರಲಿ, ಇವರು ಮನೆಯವರು ಶಿಫ್ಟ್ ಆಗೋ ತನಕ ಅಲ್ಲೇ ಇರಲಿ ಅಂತ ಅಲ್ಲೇ ಬಿಟ್ಟಿದ್ವಿ. ಸೊ ಇವಾಗ ಇಲ್ಲಿ ಪೇಂಟಿಂಗ್ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಸೊ ಇನ್ನೆರಡು ದಿನ ನಮ್ಮ ಗುಂಡ ಚಂಪು ಬರ್ತಾರೆ ಗೈಸ್. ಸೊ ಇಲ್ಲಿ ಏನೇನೋ ಐಡಿಯಾ ಮಾಡಿದ್ದೀವಿ, ಏನೇನೋ ಮಾಡಬೇಕು ಅಂತ. ನೋಡುವ ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಸೊ ಇದು 2 BHK ಮನೆ. ಸೊ ಇಲ್ಲೊಂದು ಕಿಚನ್ ಇದೆ. ಸೊ ಈ ಕಿಚನ್ನ ನಾವು ಕಂಪ್ಲೀಟ್ಲಿ ಯಾವ ಥರ ನಮ್ಮ ಗ್ಯಾಜೆಟ್ಸ್ ಸ್ಟೋರ್ ಮಾಡೋಕ್ಕೆ ಆ್ಯಂಡ್ ಆಲ್ಸೋ ಕಿಚನ್ನ ಸೆಟಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಅವ್ರು ಇದ್ರಲ್ಲ ಅಂತ ಅಂದ್ಬಿಟ್ಟು ಅದೇ ಒಂದು ರೀಸನ್ ಇದ್ದಿದ್ದು ಅಷ್ಟೇ ಗೈಸ್. ನೀವೆಲ್ಲ ತುಂಬ ಕೇಳ್ತಿದ್ರಿ ಅಂದ್ಬಿಟ್ಟು ಹೇಳಿದ್ವಿ ಅಷ್ಟೇ. ನಮಗೆ ಎಷ್ಟು ಖುಷಿ ಆಗ್ತದೆ ಅಂದರೆ ಗುಂಡ ಚಂಪು ವಾಪಸ್ ಬರ್ತಾ ಇದ್ದಾರೆ ಅಂತ. ಏನೋ 1 ತಿಂಗಳು ಮಟ್ಟಿಗೇನೋ ಇರಿಸಿದ್ವಿ ಅಲ್ಲಿ.
ಅದೇನೇ ಎಷ್ಟು ಫೀಲ್ ಆಗ್ತಿತ್ತು ನಮ್ಗೆಲ್ರಿಗೂ ಅಂತಂದರೆ. ಸೊ ಇವಾಗ ಆಗ್ತಾಯಿದೆ. ಸೊ ಈವ್ನಿಂಗ್ ಅಷ್ಟಲ್ಲಿ ಆಗ್ಬಿಡುತ್ತೆ. ಅಷ್ಟು ಆಲ್ರೆಡಿ ಆಗಿದೆ. ಇದೆಲ್ಲ ಪೇಂಟ್ ಆಗಿತ್ತು ತಾನೆ? ಒಂದು ಲೈನ್ ಇಳಿಯೋದು ಎಷ್ಟೊತ್ತು ನಿಶಾ? ಹಾಂ, ಸೊ ಆಲ್ರೆಡಿ ಪೇಂಟಿಂಗ್ ಎಲ್ಲ ಆಗಿದೆ. ಇದು ಪ್ಯಾಚ್ ವರ್ಕ್ ಎಲ್ಲ ಮಾಡೋದು ಈಗ ಆಗೋಗ್ಬಿಡುತ್ತೆ ಸಂಜೆ ಅಷ್ಟರಲ್ಲಿ. ನಾಳೆ ಕರ್ಕೊಂಬರೋದೆ ಕ್ಲೀನ್ ಮಾಡಿಸ್ಬಿಟ್ಟು. ಎಲ್ಲ ಇಲ್ಲಿ ಎಲ್ಲ ಕ್ಲೀನ್ ಆಗಿದೆಯಾ? ಇಲ್ಲ, ಮಾಡ್ತಾರೆ ಪೇಂಟ್ ಆದ್ಮೇಲೆ. ಇದು ಇನ್ನೊಂದು ಚೂರು ಅಗಲ ಇದ್ದಿದ್ರೆ ಚಂಪು ಇಲ್ಲೂ ತಿರ್ಗಾಡ್ಬೋದಿತ್ತು. ಇಲ್ಲಿ ಬಂದರೆ ಇನ್ನೂ ಫುಲ್ ಇಕ್ಕಟ್ಟಾಗ. ಇಲ್ಲ, ಆಗಲ್ಲ, ಇಕ್ಕಟ್ಟಾಗುತ್ತೆ. ಈ ಕಡೆ ಸ್ವಲ್ಪ ಸ್ಪೇಸ್ ಇದೆ. ಈ ಕಡೆಯಿಂದ ಹಿಂಗೆ ಫ್ರಂಟು ಹೋಗ್ಬೋದು, ಹಿಂಗೆ ಅಷ್ಟೇ ಗೈಸ್. ಫ್ರೆಶ್ ಅಪ್ ಆಗಿ ಇವಾಗ ಬಂದೆ. ಇನ್ನೊಂದು ಎಡ್ವರ್ಟ್ ಮಾಡ್ಕೊಂಡೆ ಗೈಸ್. ತೆಂಗಿನೆಣ್ಣೆ ಹಾಕ್ಕೊಂಡು ಸ್ನಾನ ಮಾಡೋಣ ಅಂದ್ಕೊಂಡೆ. ಡೈರೆಕ್ಟ್ ಬಿಸಿನೀರು ಕೈಗೆ ಹಾಕ್ಕೊಬಿಟ್ನ, ಅದು ಉರಿ 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 ಬಂದ್ಬಿಡ್ತು ಅಷ್ಟೇ ಗೈಸ್. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಮದುವೆಗೆ ಸರ್ಪ್ರೈಸ್ ಮಾಡಲು ನಮ್ಮ ಮನೆಗೆ ಇಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ. ಯಾರಂದರೆ ಭೂಮಿಕಾ ಬಸವರಾಜ್ ಮತ್ತು ಚೇತು ಅವ್ರು ಬರ್ತಾಯಿದ್ದಾರೆ. ನೆನ್ನೆ ನನಗೆ ಮೆಸೇಜ್ ಮಾಡಿದರು, ಮಧು ಮನೇಲೇ ಇರ್ತಾಳೆ ಅಲ್ವಾ, ಬರ್ತಾಯಿದ್ದೀವಿ, ಲೊಕೇಶನ್ ಕಳಿಸು ಅಂತ. ಸೊ ನೆನ್ನೆ ಲೊಕೇಶನ್ ಕಳಿಸಿದ್ದೀನಿ. 1 ಗಂಟೆಗೆ ಬರ್ತೀನಿ ಅಂದರೆ ಇವಾಗ 3:30 ಆಗಿದೆ. ನಂಜನಗೂಡಿಗೆ ಹೋಗಿದ್ದಾರಂತೆ. ಸೊ ಅಲ್ಲಿ ಸ್ಟಕ್ ಆಗಿದ್ದೀವಿ, ಬರ್ತೀವಿ ಅಂತ ಹೇಳಿದ್ರು. ಸೊ ಇವಾಗ ಬರ್ತಾಯಿದ್ದಾರೆ. ಅವಳಿಗೆ ವಿಡಿಯೋ ಮಾಡೋಣ, ರೆಡಿಯಾಗು ಅಂತ ಹೇಳಬೇಕು ಅಷ್ಟೇ ಗೈಸ್. ಬನ್ನಿ ಹೋಗುವ. ಯಾರಿಗೆ ಏನು ಗ್ಲೆನ್ಸ್ಗೇಕೋ ನಾನೇ ತಂದ್ಕೊಡ್ಬೇಕಾಗಿತ್ತು. ನೀವು ಅವಳಿಗೆ ಸರ್ಪ್ರೈಸ್ ಕೊಟ್ರಲ್ಲ, ಅದಕ್ಕೆ ಕಂತಿದ್ದೀನಲ್ವಾ. ಕರೆಕ್ಟಾಗಿ ನಿಂತ್ಕೊಳ್ಳಿ. ಆ ಹೀಲ್ಸ್ ಹಾಕಿನೂ ಇದು ಏನೋ ಚಾಕ್ಲೇಟ್ ಡೋನಟ್ ಮಾಡಿದ್ದೆ. ಚತು ಇದು ಡೋನಟ್. ಹೌದಾ? ಅಷ್ಟೇ. ಇವಾಗ ನಾವು ಹುಡುಗಿರ್ನ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಂಗೆ ಹೇಳೆಲ್ಲ ಹೇಳಿದ್ರೆ ಏನಾದರೂ ವೆಜ್ ಏನಾದರೂ ಸ್ಪೆಷಲಾಗಿ ಮಾಡ್ತಾ ಇದ್ದೆ ಮನೆಯಲ್ಲೇ. ಈ ಥರ ಮಾಡ್ತೀಯ ಅಂತಾನೆ ಹೇಳಿಲ್ಲ. ನನ್ಗೆ ಹೇಳಿದ್ರು ನಾನು ಮಾಡೋಕ್ಕಾಗಲಿಲ್ಲ. ಅಯ್ಯೋ, ಇವಾಗ ನಾವು ಆಚೆ ಹೋಗ್ತಾ ಇದೀವಿ. ಕೆಫೆಗೆ ಎಲ್ಲಾದರೂ ಕರ್ಕೊಂಡು ಹೋಗೋಣ ನಮ್ಮ ಹುಡುಗಿಗೆ ಅಂತ. ನಮ್ಮ ಮೈಸೂರಲ್ಲಿ ಹೊಸ ಕೆಫೆಗಳಿದ್ದಾವ, ಬಂದು ಹಾಗೆ ಹೋಗ್ತಾ ಇದ್ದಾರೆ ಗೈಸ್. ಇವತ್ತು ಬಂದು ಇವತ್ತೇ ಹೋಗ್ತಾ ಇದ್ದಾರೆ. 2 ದಿನ ಇತ್ತು. ನೆಕ್ಸ್ಟ್ ಟೈಮು ಇವನ್ನ ಕರ್ಕೊಂಡು ಹೋಗಿ ಬರ್ಬೇಕಲ್ಲ, ಅವಾಗ ಇದ್ದು ಕರ್ಕೊಂಡು ಹೋಗಿ 2 ದಿನ ಇದ್ದು 2 ದಿನ ಕರ್ಕೊಂಡು ಹೋಗಿ ಬರ್ತೀರಾ? ಇದ್ದಂತೆ. 1 ದಿನ ಇದ್ದು 4 ದಿನ 1 ದಿನ ಇದ್ದು 1 ವಾರ ಕರ್ಕೊಂಡು ಹೋಗಿ ಬರ್ತೀನಿ. ಚೆನ್ನಾಗಿ ನೋಡ್ಕೊಂತೀನಿ ಬಾರೆ. ಆಯ್ತು ಕಣೆ, ನಾನು ಬರಲ್ಲ ಅಂದೇನೆ. ಎಷ್ಟು ದಿನದಿಂದ ಅವ್ರು ಬೈತಾರಾ? ಇಲ್ಲ ಪಾಪ, ತಗೊಂಡು ಹೋಗಿ 1 ದಿನ 2 ದಿನ ಅಷ್ಟೇ. ಅದು ಎಲ್ಲಿಗೆ? ನಾನು ಹೇಳಿದ್ನಲ್ಲ, ಭೂಮಿ ಮನೆ ಕರೀತಾ ಇದ್ದಾಳೆ ಅಂತ. ಕರ್ಕೊಂಡು ಹೋಗ್ಬೋದು ಟ್ರಿಪ್ ಕರ್ಕೊಂಡು ಹೋಗ್ಬೋದೇನೆ? ಇಲ್ಲ, ದೂರ ಎಲ್ಲ ಹೋಗ್ಬಾರ್ದು, ಹೋಗ್ಬೋದು ಕಣೆ. ಡಾಕ್ಟರ್ ಹೇಳಿದ್ರು ಅಂದ್ರೆ ತುಂಬಾ ಅವಳಿಗೆ ಸುಸ್ತಾಗತ್ತಾರಲ್ಲ, ನಾರ್ಮಲ್ ಹೋಗ್ಬೋದು. ಹೋಗ್ಬೋದು. ಫ್ಲೈಟ್ ಎಲ್ಲ ಕುತ್ಕೋಬೋದಾ? ಕೇಳಿ ಅದೆಲ್ಲ ವಿಚಾರಿಸಾಗಿದೆ, ಬಟ್ ನಾವೆಲ್ಲೂ ಹೋಗ್ಲೇ ಇಲ್ಲ. ಅದೇ ಭಯ ಆಗುತ್ತಲ್ವಾ ಸ್ವಲ್ಪ. ಪಾಪ ನೋಡು, 3 months ಯಾರು ಕೊಟ್ಟಿಲ್ಲ. ನಾನು ಇವಾಗ ಕೊಡ್ತೀನಿ. ಇರಲಿ, ಎಷ್ಟು ನಾಟಕ ಆಡ್ತೀವಿ ಹೇಳಿ. ನನಗೆ ಆ್ಯಕ್ಚುಲಿ ನಿಮ್ಮಿಂದಲೇ ನಂಗೆ ಇದು ಇಷ್ಟ ಆಯ್ತು. ಹೌದಾ? ನಿಮ್ಮ ಕಾರ್ ಎಲ್ಲ ಆಗ್ತದೆ? ನಮ್ಮ ಕಾರ್ ತಂದೆ ಇಲ್ಲ, ಬಿಟ್ಬಿಟ್ಟು ಹೋದ್ರು ಅವರು. ಬನ್ನಿ ಹೋಗೋಣವೇ. ಹೆಸರೇ ಮಾಡ್ತಿದ್ದಾರೆ. ಇದೇನು ಎಕ್ಸ್ಚೇಂಜ್ ಆಫರಾ? ಇದು ಕ್ಯೂಟ್ ಆಗಿದೆ. ನಿಂಗೆ ಬೇರೆ ಬೇಕಾದ್ರೆ ತಗೋದು, ಬಟ್ ಇದು ಕ್ಯೂಟ್ ಆಗಿದೆ. ಬಾ ಸುಮ್ಮನೆ. ಬಾರೆ, ನನಗೆ ಗೊತ್ತಿಲ್ಲ. ಅದೇ ತರ ಕೊಟ್ಟಿರೋದು. ಹೌದಾ? ಯಾವ ಚೆನ್ನಾಗಿದೆ? ಇದು ನೀನು ಮಾಡಿಸಿರೋದಾ? ಅದು ರೆಡಿಮೇಡ್ ಕಳಿಸಿದ. ಅವಳಿಗೆ ರಿಯಲ್ ಫ್ಲಾಸ್ ಇಷ್ಟ ಅಂತ. ನೈಸ್. ಚೆನ್ನಾಗಿದೆ. ನಾನು ಸನ್ಫ್ಲವರ್ ಕೇಳಿದ್ದೆ.
ಎಸ್ ಇವಾಗ ನಾವು ನೆಮ್ಮದಿ ಗಿಡ ತಗೋತಾ ಇದೀವಿ. ಇದೆಯಲ್ಲ ನಮ್ಮ ಮನೇಲಿ ಯಾವುದು ಇದು ಆಯ್ತಾ? ನಮ್ಮ ಹತ್ರ ನೆಮ್ಮದಿ ಗಿಡ ಇದೆ. ಗಿಡ ಇದೆಯಾ? ಇದೆ. ಯಾವ ಗಿಡ ಅಣ್ಣ? ನೀನ್ ಯಾಕೆ ಕೈ ಹಾಕದೆ ಹೇಳು? ಏಯ್ ಬಾ ಏನಕ್ಕೆ ಯೂಸ್ ಅದು ಬಾ. ಅವ್ರು ಬಿಡ್ತಾ ಇಲ್ಲ ಒಂದ್ ಪಾಟ್ ತಗೊಳ್ಳೋ ತನಕ. ಎಂತ ಗಿಡ ಇದು? ಅದು ಹೂ ಗಿಡ. ಇದು ಅದು ಅರಳಿಯ ಸ್ಟೋ ಗಿಡ ಸರ್ 500 ರೂಪಾಯಿ. ಯಾವ್ದೋ ಒಂದು ತಗೋ ಈಗ. ಅದೇ ತಗೊಂತೀನಿ ಇವಾಗ. ನಿಧಾನ. ಅದೇ ಅದು ನೋಡು. ನಾವು ಒಂದು ಆರ್ಗ್ಯಾನಿಕ್ ಕೆಫೆಗೆ ಬಂದಿದ್ದೀವಿ. ಎಷ್ಟು ಆರ್ಗ್ಯಾನಿಕ್ ಇರುತ್ತೆ ಅಂತ ಗೊತ್ತಿಲ್ಲ. ಎಲ್ಲದ್ರಲ್ಲೂ ಸೊಪ್ಪು ತರಕಾರಿ ಅದೇ ಇದೆ. ಕುಡಿಯಕ್ಕಾಗಲ್ಲ ಹಿಂಗೆ ಬಿಟ್ಟಿದ್ದಾರೆ. ನಾನು ಮಿಂಟ್ ತಗೊಂಡೆ. ನಾನು ಯಾವುದೋ ಥರ ಇರುತ್ತೆ ಅನ್ಕೊಂಡೆ. ಟೇಸ್ಟ್ ಅಂತೂ ಚೆನ್ನಾಗಿದೆ. ಇಷ್ಟೊಂದು ಆರ್ಗ್ಯಾನಿಕ್ ಆಗಲ್ಲ ನಮ್ಗೆ. ನಮ್ಗಾಗಲ್ಲ. ಇದೇನಿದು? ಅದು ಇದು ಟೋಸ್ಟ್. ಅದರಲ್ಲಿ ಉಪ್ಪು ಖಾರ ಹುಳಿ ಏನು ಇಲ್ಲ. ಸೊ ನೆಕ್ಸ್ಟ್ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಒಂದು ಟ್ರೈ ಮಾಡಬೇಕು. ಇದೆ ನೋಡೋಣ. ತಿಂದಾಮೇಲೆ ಗೊತ್ತಿಲ್ಲ. ಕೆಚಪ್ ಇರುತ್ತಲ್ಲ ಮ್ಯಾನೇಜಬಲ್. ಕಾರ್ನ್ ಇದೆ, ಅದ್ರ ಮಧ್ಯೆ ಸೊಪ್ಪೆಲ್ಲ ಇದೆ. ನಾನು ಅದಕ್ಕೆ ಎವ್ರಿ ಡೇ ತಾಳಿ ತಗೊಂಡ್ಬಿಟ್ಟೆ. ಇಲ್ಲ ಅದು ಅದೇ ಅನ್ಫಾರ್ಚುನೇಟ್ಲಿ ಇಲ್ಲ ಅದು. ಅದಕ್ಕೆ ಏನ್ ತಗೊಳ್ಳೋದು ಅಂತ ನೋಡ್ತಾ ಇದ್ದೀನಿ ನಾನು. ಜಾವ ಚೆನ್ನಾಗಿದೆ, ಪೀಸ್ ಆಗಿದೆ. ನಾನು ಹೇಳ್ದೆ ಅಷ್ಟು ಪಿಜ್ಜಾ ತಗೊಳ್ಳಿ. ಪಿಜ್ಜಾದಲ್ಲೂ ಸೊಪ್ಪ ಕೊಟ್ಬಿಟ್ರು. ಆರ್ಗ್ಯಾನಿಕ್ ಅಲ್ಲ. ಇದಕ್ಕೆ ಸಾಸ್ ಹಾಕಿದ್ರೆ ಚೆನ್ನಾಗಾಗುತ್ತೆ ಮೋಸ್ಟ್ಲಿ. ಇದು ಓಕೆ, ತಿನ್ಬೋದು. ಸಾಸ್ ಇದೆಯಲ್ಲ. ಸ್ವತಿ ಏನು ಸಮಾಚಾರ? ಸ್ವತಿ ಹೇಳ್ತೇವೆ ಸಮಾಚಾರ. ಕ್ಯೂಟಿ ಕ್ಯೂಟಿ ಬಬ್ಲಿ 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 ತಂದಿದ್ದೀನಿ ನೋಡು. ಬಬ್ಲಿ ಬಬ್ಲಿ ಇದು ನನಗೆ ಭೂಮಿಕಾ ಬಸವರಾಜ್ ಕೊಟ್ಟಿರೋದು ಗಾಸ್. ಅವ್ರು ನೋಡಿ, ಅವರು ಕೊಟ್ಟಿರೋದನ್ನ ಮೀತಾ ಇದ್ದಾರೆ ಅಂದರೆ ಎಗ್ ಪಪ್ಸ್. ಸೊ ಹಾಗೆ ಬೇಡ 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 ಅಂದ್ರೂ ಕೊನೆಗೂ ಈ ಬೊಂಬಸಾಯಿ ಗಿಡನ ಆ ಕೆಫೆಯಿಂದನೇ ಎತ್ತಾಕ ಬಂದ್ವಿ. ಎತ್ತಾಕೊಂಡಂದ್ರೆ ಎಷ್ಟು ಕೊಟ್ಟರು? ಎಷ್ಟು ಇವಳು ಇಷ್ಟ ಅಂತ ಹೇಳಿದಷ್ಟೇ. ಇದನ್ನ ತಗೊಳ್ಳೋ ತನಕ ಅದರಲ್ಲಿ ಬೇರೆ ಬಸ್ರಿ ಹಿಂಗೆ ಸಾಸೆ ಅಂತ ಎರಡೂ ಕೆಫೆನೂ ಅಲ್ಲಿ ಪ್ಲಾಂಟ್ಸ್ ಮಾಡ್ತಾರೆ. ಅದು ಇದೊಂದು ಪ್ಲ್ಯಾಂಟ್ ಮತ್ತು ಇನ್ನೊಂದು ಈಚೆ ಇದೆ ಗೈಸ್. ಆಲ್ರೆಡಿ ನಾವು ಪ್ಲೇಸ್ ಮಾಡಿ ಇಟ್ಬಿಟ್ಟಿದ್ದೀವಿ. ಹಾಂ, ಇಲ್ಲಿ. ಸೊ ಇಲ್ಲಿ ನಾಳೆ ನೋಡಬೇಕು ಸನ್ಲೈಟ್. ಇಲ್ಲಿ ಈ ಗಾಜ್ ಕೆಳಗಡೆ ಇಡಬೇಕು ಅಣ್ಣ. ಸನ್ಲೈಟ್ ಬಿಡೋ ಕಡೆ ಬಿಡಬೇಕಿದ್ನ. ಹಾಗೆ ಇದೊಂದು ಎಲ್ಲಿ ಇದೊಂದು ಚಿಕ್ಕ ಪ್ಲ್ಯಾಂಟು. ನಮ್ಮ ಮನೆಗೆ ಇವತ್ತು ಮೂರು ಪ್ಲ್ಯಾಂಟ್ ಪ್ಲ್ಯಾಂಟ್ ಬಂದಿದೆ. ಹಾಂ, ಸಾರಿ ಸ್ವಾತಿ. ನಾನು ಬಿಡಿಸ್ಲಿಲ್ಲ, ಅವಳೇ ಬಿಟ್ಬಿಟ್ಟು. ಏಯ್ ಸೇಮ್ ಆ ಹುಡುಗಿ ಹೇರ್ ಥರನೇ ಇಲ್ವಾ? ನೀನು ಯಾವಾಗ ತುಂಬ ಅಜಿಬ್ ಮಾಡ್ತಿದ್ಯಾ ನನಗೆ. ಇಲ್ಲ ಸ್ವಾತಿ, ಹಿಂಗೆ ಅಲ್ಲಾಡಿಸು ತಲೆ ಒಂದ್ಸಲ. ನಮ್ಮ ಅಣ್ಣನ ತಲೆ ಏನೋ ಒಂದು ಕೊರೀತಾ ಇದೆ ಗೈಸ್. ಬಿಟ್ಟಿದ್ದು ಬಾಣ ನಾವೇ. ಇವಾಗ ಅದನ್ನು ಹೋಗಿ ಅವರು ಸಾಲ್ವ್ ಮಾಡಬೇಕು. ಬಟ್ ಆಗ್ತಾ ಇಲ್ಲ, ಟೈಮ್ ಆಗಿಬಿಟ್ಟಿದೆ. ಮಲ್ಕೊಬಿಟ್ಟಿರ್ತಾರಣ್ಣ. ಡೋರ್ ಹಾಕೋಬಿಟ್ರು. ಇಲ್ಲ ನಾನು ನುಗ್ಗುವೆ ಮನೆಯೊಳಗೇನೆ ಮೇನು. ಸೊ ಅಷ್ಟೇ ಗೈಸ್. ಭೂಮಿಕಾ ಅವರು ಹೋದರು. ನಾವು ಇವಾಗ ಮನೆಗೆ ಬಂದ್ವಿ. ಈಗ ಊಟ ಮಾಡಬೇಕಾ? ಹಾಂ, ಬಿಡು, ಏನೂ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರು ತಲೆ ಕೆಟ್ಟವ್ರು ಇರ್ತಾರೆ ಗೈಸ್. ಏನೋ ಹೈಪರ್ ಇರ್ತವೆ ಅಂಥವ್ರಿಗೆ ಓವರ್ ಆ್ಯಕ್ಟಿಂಗ್ ಸಂಬಂಧಪಟ್ಟಿಲ್ಲದ ಜಾಗದ ಬಗ್ಗೆ ಬರ್ತಾರೆ. ಮತ್ತು ಏನೋ ಒಬ್ರಿಗೆ ರೆಸ್ಪೆಕ್ಟ್ ಕೊಡದೇ ಇರೋರು ಇರ್ತಾರೆ. ಅಂಥ ಜನರುಗಳಿಗೆ ನಾವು ರೆಸ್ಪಾನ್ಸ್ ಮಾಡಬಾರ್ದು. ನಮ್ಮ ಹತ್ರ ಬಂದರೆ ಮಾಡಬೇಕು. ನಮ್ಮ ಹತ್ರ ಬಂದು ಬೇರೆಯವ್ರ ಹತ್ರ ಮಾತಾಡಿದ್ರೆ ಮಾಡಬಾರ್ದು. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತು. ಬಟ್ ಬಿಡಿ, ಬ್ಯಾಡ್ದವ್ರವ್ರ ವಿಷಯ ಮಾತಾಡಬಾರ್ದು ನಾವು. ಅಷ್ಟೇ ಗೈಸ್. ಇವಾಗ ನಾವು ಪಾಚ್ಕೊಳ್ತಾ ಇದ್ದೇವೆ. ಬಿಟ್ಟಾಕಣ, ಆಯಿತು ಬಿಡೋಣ. ನೆಕ್ಸ್ಟ್ ಟೈಮ್ ನಂಗೆ ಸಿಕ್ಕರು ನಾನೇ ಹೊಡೆದ್ಬಿಟ್ಬಿಡ್ತೀನಿ ಗೈಸ್. ನಮ್ಗೆ ಯಾರೋ ಒಬ್ಬರು ಹರ್ಟ್ ಮಾಡಿದ್ರು. ನಾರ್ಮಲ್, ನಮಗೆ ಗೊತ್ತಿಲ್ಲದೆ ಇರೋ ಪರ್ಸನ್. ನಾವು ಒಂದು ಜಾಗಕ್ಕೆ ಹೋಗಿದ್ವಿ. ಅಲ್ಲಿ ಏನಾಯ್ತಂದರೆ
ಹೇಳ ಮಧು. ಏನಾಯ್ತಂದರೆ ಇವಾಗ ನಾವು 4 ಜನನೂ ಮಸಾಲೆ ಪುರಿ ತಿನ್ನೋಕೆ ಹೋಗಿದ್ವಿ. ಅದು ಆ್ಯಕ್ಚುಲಿ ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ, ನನ್ನ ಕಾಲೇಜ್ ಹತ್ರನೇ, JSS ಕಾಲೇಜ್ ಹತ್ರನೇ ಮಸಾಲೆ ಪುರಿ ತಿನ್ನೋಕೆ ಹೋಗ್ತಾ ಇರ್ತೀವಿ. ಅಲ್ಲಿ ಒಂದು ಕ್ವಾರ್ಟರ್ಸ್ ಇದೆ, ಮನೆ ಇದೆ ಅಲ್ಲಿ. ಸೊ ನಾವು ಅವ್ರ ಮನೆ ಹತ್ರ ಗಾಡಿನೇ ನಿಲ್ಲಿಸಿರಲಿಲ್ಲ. ಆ್ಯಕ್ಚುಲಿ ಗೇಟಿಂದ ಇನ್ನೂ ಒಂದು 50 ಮೀಟರ್ಸ್ 100 ಮೀಟರ್ಸ್ 50 ಮೀಟರ್ಸ್ ಹಿಂದೆನೇ ನಿಲ್ಲಿಸಿದ್ವಿ. ಹುಡ್ಗೀರಂತನೂ ನೋಡ್ದೇ ಒಬ್ಬ ಕಾರಲ್ಲಿ ಅಮ್ಮ ಮಗ ಕೂತಿದ್ರು. ಗಾಡಿ ಸೈಡಲ್ಲಿ ನಿಲ್ಲಿಸಿ ಅಂತ ಫಸ್ಟ್ ಹೇಳಿದ್ರು. ಮಧು ಮತ್ತು ಭೂಮಿಕಾ ಇನ್ನೂ ಯಾರೂ ಇಳ್ದಿರಲಿಲ್ಲ ಕಾರಿಂದ ಕೆಳಗಡೆ. ಮಧು ಹೆಂಗಿದ್ರು ಇಳಿಯೋದು ಲೇಟು, ಅಂದರೆ ಪ್ರೆಗ್ನೆಂಟ್ ಅಲ್ವಾ, ನಿಧಾನಕ್ಕೆ ಇಳಿತಾ ಇದ್ಲು. ಅಷ್ಟರಲ್ಲಿ ಒಂದು 3-4 ಸಲ ಬಡ್ಕೊಂಡ್ರು, ಹೇಳ್ತಾಯಿದ್ರು ಆ ಕಡೆ ನಿಲ್ಲಿಸಿ ಗಾಡಿನ, ಆ ಕಡೆ ನಿಲ್ಲಿಸಿ, ಇರಿ ಸರ್ ಇಳಿತಾ ಇದ್ದಾರೆ ಅಂತ ನಾನು ಹೋಗಿ ಹೇಳಿದೆ. ಅಷ್ಟೇ ಆ ಹುಡುಗ ಕಾರಲ್ಲಿ ಇದ್ದವನು, ಪಕ್ಕದಲ್ಲಿ ಅವ್ರ ಅಮ್ಮ ಕೂತಿದ್ದಾರೆ, ಕಾರಲ್ಲಿ ಇದ್ದವನು, ನಿಮ್ಗೆ ಅಷ್ಟೊತ್ತಿಂದ ಹೇಳೋದು ಅರ್ಥ ಆಗ್ತಾ ಇಲ್ವಾ ಆ ಕಡೆ ನಿಲ್ಲಿಸಿ ಅಂತ. ಅದು ಹೆಂಗೆ ಅಂದರೆ ಹೊಡಿಯೋಕ್ಕೆ ಬಂದವ್ರಂಗೆ. ನನಗೆ ಒಂದು ಸೆಕೆಂಡ್ ನಿಜ ಭಯನೇ ಆಗೋಯ್ತು. ಏನು ಹೊಡಿಯೋಕ್ಕೆ ಬರೋರಂಗೆ ಹುಡುಗರು ಜಗಳ ಆಡಲ್ವಾ, ಆ ಥರ ಹೊಡಿಯೋಕ್ಕೆ ನಂಗೆ ಏನಾಯ್ತೈತೆ ಅಂತಲೇ ಗೊತ್ತಾಯ್ತಾ ಇಲ್ಲ. ನಮ್ಮ ಅಣ್ಣ ಬೇರೆ ಫೋನಲ್ಲವನೇ, ಏನಿದು ಏನಕ್ಕೆ ಹಿಂಗೆ ಕ್ರ್ಯಾಶ್ ಆಗಿ ಮಾತಾಡ್ತವ್ರೆ, ಅಂಥದ್ದು ಏನಾಗೈತೆ ಅಲ್ಲ, ನಾರ್ಮಲ್ ವಿಷಯ ಅದು. ಒಂಚೂರು ಆ ಕಡೆ ನಿಲ್ಲಿಸಿ ಅಂದರೆ ಮುಗೀತಪ್ಪ. 4 ಜನನೂ ಹುಡುಗಿರೇ ಇದ್ದೀವಿ, ಒಬ್ಬ ಹುಡುಗ ಬಂದ್ಬಿಟ್ಟು ಒಂದು 4 ಜನ ಹೆಣ್ಮಕ್ಳ ಹತ್ರ ಆ ಥರ ಮಾತಾಡಿದ್ರೆ ಎಷ್ಟು ರ್ಯಾಶ್ ಆಗಿ ಗೊತ್ತಾ. ನನಗೂ ಅಷ್ಟೊತ್ತಿಂದ ಅದೇ ತಲೆಯಲ್ಲಿ ಓಡ್ತಾ ಇದೆ, ಮನುಷ್ಯರು ಹಿಂಗೂ ಇರ್ತಾರೆ ಒಂದು ಸಿಲ್ಲಿ ವಿಚಾರಕ್ಕೆ. ಅದು ಏನೋ ಅವ್ರ ಮನೆ ಮುಂದೆನೇ ನಿಲ್ಸಿರ್ಲಿಲ್ಲ ನಾವು, ಗೌರ್ಮೆಂಟ್ ಜಾಗ ಅದು, ಅಲ್ಲಿ ಪಾರ್ಕಿಂಗ್ಗೆ ಅಂತಲೇ ಮಾಡಿರೋ ಸ್ಪೇಸ್ ಅದು, ಅಲ್ಲೇ ನಿಲ್ಸಿದ್ದಿದ್ದು. ಅದು ನಾವು ಎಷ್ಟೊಂದು ಸಲ ಅಲ್ಲೋಗಿ ನಿಲ್ಸಿದ್ದೀವಿ, ಯಾರೂ ನಮಗೆ ಹೇಳಿರಲಿಲ್ಲ ಅಲ್ಲಿ ಪಾರ್ಕಿಂಗ್ ಇಲ್ಲ, ಮತ್ತು ನೋ ಪಾರ್ಕಿಂಗ್ ಅನ್ನೋ ಬೋರ್ಡು ಆ ಗೇಟ್ ಮುಂದೆ ಇರಲಿಲ್ಲ. ಸೊ ನಾನೊಂದು 5-6 ವರ್ಷದಿಂದ ಪಾನಿಪುರಿ ಅಂಗಡಿಗೆ ಹೋಗ್ತಾ ಇದ್ದೀನಿ, ಆ ರೋಡಲ್ಲಿ ತಿರುಗಾಡ್ತಾ ಇದ್ದೀನಿ, ನನ್ನ ಕಾಲೇಜ್ ರೋಡೇ. ಸೊ ಇದೇ ಫಸ್ಟು ಈ ಥರ ಆಗಿದ್ದು. ಅದು ರೂಡಾಗಿ, ಯಪ್ಪ, ಅಮ್ಮನೂ ಕೂಡ ಅದೇ ಥರ ಸೇಮು. ಅಂಥವ್ರಿಗೇನು ಹೇಳೋಕ್ಕಾಗಲ್ಲ. ಅಷ್ಟೇ ಗೈಸ್, ಒಂಥರ ಮೂಡ್ ಅಪ್ಸೆಟ್ ಆಯಿತು. ಅದು ಅವ್ರನ್ನ ಕರ್ಕೊಂಡೋಗಿ, ಈಗ ಅವ್ರು ಚಿಕ್ಕಮಂಗ್ಳೂರಿಂದ ನಮ್ಮೂರಿಗೆ ಬಂದಿದ್ದಾರೆ. ಸೊ ನಮ್ಮೂರಲ್ಲಿ ಒಂಥರ ಈ ಥರ ಬ್ಯಾಡ್ ಇನ್ಸಿಡೆಂಟ್ ಆಯ್ತಲ್ಲ, ಸೊ ಸ್ವಲ್ಪ ಬೇಜಾರಾಯ್ತು, ಅದೇ ತಲೆಯಲ್ಲಿ ಓಡ್ತಾ ಇದೆ. ಬಂದು ಯೋಚನೆ ಮಾಡ್ತಾ ಇದ್ರು, ಏನು ಈ ಥರನೂ ಮಾತಾಡ್ತಾರ ಒಬ್ಬ ಮನುಷ್ಯ ಒಂದು ಇವ್ರ ಜೊತೆ ಅಂತ ಅವರು ಯೋಚನೆ ಮಾಡ್ತಾ ಇದ್ರು. ಅದು ಬೇಜಾರಾಯ್ತು ಅಷ್ಟೇ. ಅದನ್ನು ಬಂದು ನಮ್ಮ ಅಣ್ಣಂಗೆ ಹೇಳಿದ್ವಿ. ನಮ್ಮ ಅಣ್ಣನೂ ಸ್ವಲ್ಪ ತಲೆ ಹಾಕೊಬಿಟ್ಟು, ನಮಗೆ ಕಾಲ್ ಮಾಡೋದಲ್ವಾ, ಮಾತಾಡೋದಲ್ವಾ ರಿವರ್ಸು ಅಂತ ಹೇಳ್ದ. ನಾನು ಮಾತಾಡಲಿಲ್ಲ ಅಂದರೂ ಮಧು ಮಾತಾಡ್ತಾ ಇದ್ಲು. ಏನಾರು ಒಂದು ಬೇಜಾರಾಗುತ್ತೆ, ಇಲ್ಲ ನಮ್ಗೆ ಏನಾರು ಒಬ್ರು ಮಾತಾಡ್ತಿದ್ದಾರೆ ಅಂದರೆ ಅವಳು ಅಲ್ಲೇ ಮಾತಾಡ್ತಾಳೆ. ಬಟ್ ಅವರು ನಮಗೆ 1 ಸೆಕೆಂಡು ಟೈಮ್ ಕೊಡ್ತಾಯಿಲ್ಲ. ಏನು ಬಂದು ಹೊಡಿಯೋಕ್ಕೆ ಬರ್ತವನೆ. ಅವ್ರ ಅಮ್ಮ ಬಂದ್ಬಿಟ್ಟು ಅವನ್ನ ಕೈ ಹಿಂಗೆ ಇಟ್ಕೊಂಡು ಕರ್ಕೊಂಡೋಗಿ ಕಾರಲ್ಲಿ ಕೂರಿಸಿದ್ದು, ಕಾರೊಳಗೆ ಕೂರಿಸಿದ್ದು. ಇಲ್ಲ ಅವ್ರ 2 ನಿಮಿಷ ಅವ್ರೇನಾದ್ರು ಮಾತಾಡಿದಿದ್ರೆ, ನಾನು ಕಾರಿಂದ ಇಳಿದಿದ್ದಿದ್ರೆ ನಾನು ಮಾತಾಡಿರ್ತಿದ್ದೆ. ನಾನು ಚೇತು ಮಾತಾಡ್ತಾ ಇದ್ವಿ, ನಾನು ಇನ್ನೂ ಕಾರಿಂದ ಇಳದೇ ಇರಲಿಲ್ಲ, ಹಂಗಾಗಿ ನಂಗೆ ಮಾತಾಡೋಕ್ಕಾಗಲಿಲ್ಲ. ಅವ್ನು ಪಟ ಬಂದ ಮಾತಾಡ್ದ ಓಡ್. ಅವ್ರಮ್ಮ ಹೇಳ್ಕೋಗಿದ್ದು ನೋಡಿದ್ರೆ ಅವ್ನು ನಮ್ಗೆ ಹೊಡೆದೇ ಬಿಡ್ತಾ ಇದ್ದ, ಹೊಡೆದೇ ಬಿಡ್ತಿದ್ದ, ಹೊಡಿಯಕ್ಕೆ ಬಂದ. ಅದಕ್ಕೆ ಹೇಳ್ಕೊ ಹೋದ್ರು ಅನ್ನೋರಂಗೆ ಅವ್ರಮ್ಮ ಕರ್ಕೊಂಡೋದ್ರು. ಅವ್ರಮ್ಮನೂ ನಮ್ಮನ್ನ ಗುರಾಯಿಸ್ತಾ ಇದ್ದಿದ್ದು, ಬಿಟ್ಟಾಕಿ ಗೈಸ್. ಅಷ್ಟೇ, ಇದೇ ವಿಷಯ ನಡೆದಿದ್ದು. ಇದನ್ನೆಲ್ಲ ಬಂದು ನಮ್ಮ ಅಣ್ಣಂಗೆ ಒಂದ್ಸಲ ಹೇಳಿದ್ವಿ. ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ನ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನಿಶಾ ನಿಖಿಲ್ ಬ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಬೈ ಗೈಸ್.